ನಮಸ್ಕಾರ ಸ್ನೇಹಿತರೆ, ಹ್ಯಾಪಿ ಲೋಕಕ್ಕೆ ಸ್ವಾಗತ. ದೇವ್ರೆ, ನನಗೇ ಯಾಕೆ ಇಷ್ಟು ಕಷ್ಟ ಕೊಟ್ಟಿದೀಯಾ? ನಾನೇನ್ ತಪ್ಪು ಮಾಡಿದ್ದೀನಿ? ನಾನು ಯಾವ ಪಾಪ ಮಾಡಿದ್ದೀನಿ? ಯಾರಿಗೆ ಅನ್ಯಾಯ ಮಾಡಿದ್ದೀನಿ? ಇದು ನಾವು ಕಷ್ಟದಲ್ಲಿದ್ದಾಗ ದೇವ್ರ ಮುಂದೆ ಹೇಳ್ಕೊಳ್ಳೋ ಡೈಲಾಗ್. ನಾವು ಕಷ್ಟದಲ್ಲಿದ್ದಾಗ ಬೇರೆಯವರೆಲ್ಲ ಚೆನ್ನಾಗಿದ್ದಾರೆ, ನಾನೇ ಇಷ್ಟು ಕಷ್ಟಪಡ್ತಾ ಇರೋದು ಅಂತ ಬಹಳಷ್ಟು ಜನರಿಗೆ ಅನ್ಸುತ್ತೆ. ಇದು ಸಹಜ. ಆದರೆ ನೀವು ಯಾವ ದೇವರ ಮುಂದೆ ನಿಂತು ನನಗ್ಯಾಕೆ ಇಷ್ಟು ಕಷ್ಟ ಕೊಟ್ಟೆ ಅಂತ ಕೇಳ್ತಿರೋ ಅದೇ ದೇವರ ಕಥೆಗಳನ್ನು ಒಮ್ಮೆ ನೆನಪು ಮಾಡ್ಕೊಳ್ಳಿ. ತನ್ನ ತಂದೆ ಬಹಳ ಖುಷಿಯಲ್ಲಿದ್ದಾಗ ಚಿಕ್ಕಮ್ಮನಿಗೆ ಕೊಟ್ಟ ಮಾತಿನಿಂದ ರಾಮ 14 ವರ್ಷ ವನವಾಸ ಅನುಭವಿಸಿದ. ರಾಮ ರಾಜಕುಮಾರನಾದರೂ ಹೆಂಡತಿ ಜೊತೆ ಹಾಯಾಗಿರೋದಕ್ಕಾಗಲೇ ಇಲ್ಲ. ಇನ್ನು ಹುಟ್ಟಿದಾಗಿನಿಂದ ಕೃಷ್ಣ ತನ್ನ ತಂದೆ ತಾಯಿಯ ಜೊತೆ ಇರಲೇ ಇರಲಿಲ್ಲ. ಪ್ರೀತಿಯಿಂದ ಬೆಳೆಸಿದವರನ್ನು ಬಿಟ್ಟು ಬಹಳ ದೂರ ಹೋಗಬೇಕಾಯ್ತು. ಇಷ್ಟಪಟ್ಟವಳನ್ನ ಕೂಡ ಮದುವೆ ಆಗಲಿಲ್ಲ. ಅಷ್ಟೇ ಯಾಕೆ, ಏನೂ ತಿಳಿಯದ ಹಸುಗೂಸು ಆಗಿದ್ದಾಗಲೂ ಆತನ ಪ್ರಾಣ ತೆಗೆಯೋದಕ್ಕೆ ತನ್ನ ಸೋದರ ಮಾವನೇ ಹೊಂಚಾಕ್ತಾ ಇದ್ದ. ಸುಬ್ರಹ್ಮಣ್ಯ ಸಹ ಹುಟ್ಟಿದ ಕೂಡಲೇ ತಂದೆ ತಾಯಿಯಿಂದ ದೂರ ಆಗಿರೋ ಕಥೆನ ನೀವು ಕೇಳಿರಬಹುದು. ಸತಿ ತನ್ನ ತಂದೆಯಿಂದಲೇ ಅವಮಾನ ಪಟ್ಟಿದ್ದು, ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿಯಿಂದ ದೂರ ಆಗಿದ್ದು, ಹೀಗೆ ಯಾವುದೇ ದೇವರ ಕಥೆ ತಗೊಂಡ್ರೂ ಅದರಲ್ಲಿ ಅವರು ಕಷ್ಟಪಟ್ಟಿದ್ದೇ ಇದೆ. ಅಂದಮೇಲೆ ನನಗ್ಯಾಕೆ ಕಷ್ಟ ಕೊಟ್ಟೆ ಅಂತ ದೇವರನ್ನ ದೂರೋದು ಎಷ್ಟು ಸರಿ? ಹಾಗಾದ್ರೆ ನಾವೇನು ಮಾಡಬೇಕು? ಮನಸ್ಸಿನ ಸಂಕಟ ಹೇಗೆ ಹೊರಗೆ ಹಾಕೋದು ಅಂತ ನಿಮ್ಮ ತಲೆಗೆ ಯೋಚನೆ ಬರಬಹುದು. ಮತ್ತದೇ ದೇವರ ಕಥೆಗಳನ್ನು ನೆನಪು ಮಾಡ್ಕೊಳ್ಳಿ. ರಾಮ 14 ವರ್ಷನ 14 ದಿನವಾಗಿ ಮ್ಯಾಜಿಕ್ ಮಾಡದೆ, ಕೃಷ್ಣ ತಾನು ಹಸುಗೂಸಾಗಿದ್ರೆ ನನ್ನನ್ನು ಸಾಯಿಸೇ ಬಿಡ್ತಾರೆ ಅಂತ ದಿಢೀರಂತ ದೊಡ್ಡವನಾಗದೆ, ಸತಿ ಒಮ್ಮೆ ದಹಿಸಿ ಮತ್ತೆ ಹುಟ್ಟಿ ತಪಸ್ಸು ಮಾಡಿ ತನ್ನ ಸಮಯಕ್ಕಾಗಿ ಕಾಯದೆ ಇರಲಿಲ್ಲ. ಕಷ್ಟ ನಷ್ಟ ಯಾರಿಗೂ ತಪ್ಪಿದ್ದಲ್ಲ. ಆದರೆ ಆ ಸಮಯದಲ್ಲಿ, ಸಂದರ್ಭದಲ್ಲಿ ನಾವು ಹೇಗೆ ಧೈರ್ಯ ಕಳ್ಕೊಳ್ಳದೆ ಇರ್ತೀವಿ ಅನ್ನೋದು ಬಹಳ ಮುಖ್ಯ. ಆಶಾವಾದಿಗಳಾಗಿ ಇರೋಣ. ನಮ್ಮ ಪಾಲಿಗೆ ಸುಖ ಹೆಚ್ಚು ದಿನ ಇರಲ್ಲ ಅಂತ ಕೊರಗೋ ಮನಸ್ಸಿಗೆ ಕಷ್ಟನೂ ಹೆಚ್ಚು ದಿನ ಉಳಿಯಲ್ಲ ಅಂತ ಧೈರ್ಯ ಹೇಳೋಣ. ಸಂಕಷ್ಟದಲ್ಲಿ ಒಂದೊಂದು ನಿಮಿಷನೂ ಒಂದೊಂದು ವರ್ಷದ ಹಾಗೆ ಅನ್ಸುತ್ತೆ, ಅದು ಸಹಜ. ಆದರೆ ಭರವಸೆ ಕಳ್ಕೊಳ್ಬೇಡಿ, ನಾಳೆ ನಿಮ್ಮದೇ. ಸ್ನೇಹಿತರೆ, ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.